ಪಾರ್ವತಮ್ಮ, ಓ ಪಾರ್ವತಮ್ಮ, ಏನಮ್ಮ ಏನ್ ಬದ್ದನ್ಗೋಸ್ಕರ ಕಾಯ್ತಾ ಇದೀಯಾ? ಅಯ್ಯೋ ಅವನೆಲ್ಲಮ್ಮ ಬರ್ತಾನೆ. ಯಾರ ಜೊತೆ ಜಗಳಕ್ಕೆ ನಿಂತಿದ್ದಾನೋ, ಯಾರ ಬೂಡೆಗೆ ಬಿಸಿನೀರು ಕಾಯಿಸ್ತಾ ಇದ್ದಾನೋ, ಒಟ್ಟಿನಲ್ಲಿ ಧರ್ಮಾತ್ಮರು ನಿನ್ನ ಹೊಟ್ಟೆಯಲ್ಲಿ ಹುಟ್ಟುದ ನಿನಗೆ ಶತ್ರುವಾಗಿ. ಶತ್ರು ಆದವನು ಹೊಟ್ಟೆಯಲ್ಲಿ ಹುಟ್ಟು ಬರ್ಲು, ಬೆನ್ನಲ್ಲಿ ಕಿತ್ತು ಬರ್ಲು, ಮಿತ್ರನಾಗ್ ಬರ್ಲು ಅಂತ ಕೇಳ್ತಾನಂತೆ. ಈ ಮುಂದೆದು ನನ್ನ ಹೊಟ್ಟೆಲ್ಲೇ ಹುಟ್ಟಿ ನನಗೆ ಶತ್ರು ಆಗೋದು. ಏನ್ ಮಾಡ್ಲಿ, ಎಲ್ಲ ನನ್ನ ಹಣೆ ಬರ. ನೀವು ಹೋಗಿ. ಬರೀ ಚಿಲ್ಲರೆ ದುಡ್ಡೇ ಕೊಟ್ಟ ಮೇಸ್ತ್ರಿ. ಬಟ್ಟೆಲ್ ಗಂಟು ಹಾಕೊಳ್ಳಿ, ನಡ್ರಿ ನಿಮ್ ಮನೇಲಿ ಬಿಟ್ಟು ಹೋಗ್ತೀನಿ ನಿಮ್ಮನ್ನ. ಎಂತ ಒಳ್ಳೆ ಮನಸ್ಸಪ್ಪ ನಿಂದು. ಭದ್ರು, ಈ ಪಾಪಿ ದೆಸೆಯಿಂದ ನಿಮ್ಮ ಅಣ್ಣನ ಮದುವೆ ನೋಡೋಕಾಗದೆ ಆಗೋಯ್ತಲ್ಲಪ್ಪ. ಸರಿ ಸರಿ, ಮದುವೆ ನೋಡಿ ಏನಾಗ್ಬೇಕಾಗಿತ್ತು ನನಗೆ, ಅದ್ರ ಪಾಡಗ ನಡೆಯುತ್ತೆ. ಒಟ್ಟಲ್ಲಿ ಊಟ ಹೊತ್ತಿಗೆ ನಾನಲ್ಲಿ ಇರ್ಬೇಕು. ಆ ಸಮಯಕ್ಕೆ ಸರಿಯಾಗಿದ್ದು ಬಿಡ್ತೀನಿ. ನಮ್ಮಮ್ಮ ಹಾಕ್ತಾಳೆ, ನಡೀರಿ. ಸಾಯೋನೆ, ನೀನ್ ನೆಗದ್ ಬಿದ್ದು ಸಾಯೋನೆ. ನಿನ್ಗೋಸ್ಕರ ಕಾದು ಕಾದು ನನ್ ಕಾಲೆಲ್ಲ ಸೋತೋಯ್ತು. ಎಲ್ಲಿಗೆ ಹಾಳಾಗೋಗಿದ್ದೆ? ಚೆನ್ನಾಗಿತ್ತು ಏಟು, ಮೈಕೈ ನೋವೆಲ್ಲ ಕಮ್ಮಿ ಆಗೋಯ್ತು. ನಾಚಿ ಕೆಟ್ಟವನೆ ಇರೋನೊಬ್ಬ ಅಣ್ಣ. ಇವತ್ತು ಅವನಿಗೆ ಮದುವೆ ಅಂತ ಗೊತ್ತಿಲ್ಲ ನಿಂಗೆ? ಗೊತ್ತು. ಮತ್ ಯಾಕೋ ಬರ್ಲಿಲ್ಲ? ಹೇಳ್ತೀನಿ ಕೇಳು. ಬೊಗಳು ಮತ್ತೆ ಬೊಗಳು ಅಂತ ಹೇಳ್ದಲ್ಲಮ್ಮ. ಸ್ವಲ್ಪ ಸಮಾಧಾನವಾಗಿ ಕೇಳು, ಹೇಳ್ತೀನಿ. ಇವತ್ ನಮ್ಮ ಅಣ್ಣನ ಮದುವೆ, ನಾನು ಕೆಲ್ಸಕ್ಕೆ ಬರೋಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಬರೋದಕ್ಕೆ ಹೋದೆ. ಚೆನ್ನಜ್ಜ ಇದನ್ನಲ್ಲ, ಚೆನ್ನಜ್ಜ ಅವನಿಗೆ ವಿಪರೀತ ಚಳಿ ಜ್ವರ ಬಂದ್ಬಿಟ್ಟಿದೆ. ಪಾಪ ಕೊಡ್ಲಿನೇ ಎತ್ತಕ್ ಆಗ್ಲಿಲ್ಲ ಅವನ ಕೈನಲ್ಲಿ. ಸರಿ, ಅದಕ್ಕೆ ಅವನಿಗೆ ಬದಲು ನಾನು ಕೆಲಸ ಮಾಡಿ ಅವನು ಕೂಲಿ ಕೊಡಿಸ್ಬಿಟ್ಟು ಬರೋದಕ್ಕೆ ಇಷ್ಟೊತ್ತಾಯ್ತಪ್ಪ. ಹೌದಾ? ಅಯ್ಯೋ ಪಾಪ, ದೊಡ್ಡ ಪರೋಪಕಾರ ಮಾಡಿದೆ ನೋಡು. ನಡಿಯೋ. ಅಯ್ಯೋ ಪಾಪ ಅಂದಿಲ್ಲ, ನೀನೆಲ್ಲೋ ಹೊಗಳ್ತೀಯ ಅಂದ್ಕೊಂಡಿದ್ದೆ. ಮೊದಲ್ ಕಾಲ್ ತೊಳಿ, ನಡಿಯೋ. ಬಗಳು ಅಂತೀಯ. ಕಂಡಿದ್ದೀನಿ, ನಡಿ ನಡಿ. ತೊಳ್ಕೊ ಕೈ. ತೊಳ್ಕೊಂಡೆ. ಕಾಲ್ ತೊಳ್ಕೊ. ಲೇ, ಹಿಂದೆ ನೋಡೋ. ಏನಿಲ್ವಲ್ಲ ಹಿಂದೆ. ಅಯ್ಯೋ, ಹಿಂಬಡಿ ನೋಡ್ಕೊಳ್ಳೋ. ಓಹೋ, ಹಿಂಬಡಿ ನೋಡ್ಕೊಂತ ಹೇಳ್ದ. ಹಾಗನ್ನು ಮತ್ತೆ ಕಾಣಲ್ವಲ್ಲ. ಇನ್ನು 4 ಸಲ ಸುತ್ತು ಕಾಣುತ್ತೆ. ಗಡಿಯ ಒಳ್ಳೆ ಗಣೆ ಮರ ಬೆಳೆದಾಗ ಬೆಳೆದಿದ್ಯಾ. ಸರಿಯಾಗಿ ಕಾಲ್ ತೊಳ್ಕೊಳಕ್ಕೂ ಬರಲ್ಲ. ತಿರ್ಗಾ ನೀನೇ ತಾನೆ ಗಣೆ ಮರ ಬೆಳೆಸಿದ್ಯಾ ನನ್ನ. ಮಾತಿಗೆ ಮಾತು ಕೊಡಕ್ ಬರುತ್ತೆ ನಿಂಗೆ. ಅದನ್ನು ನೀನೇ ತಾನೆ ಕಲ್ಸ್ಕೊಟ್ಟಿದ್ದು, ನಾನೇನ್ ಮಾಡ್ಲಿ? ಹತ್ತಿಲ್ಲ. ಓ, 1000 ಸಲ ಹೇಳಿದ್ದೀನಿ, ಹಿಂಬಡಿ ತೊಳಿದೆ ಮನೆ ಒಳಗೆ ಕಾಲ್ ಇಡಬೇಡ ಅಂತ. ಕೇಳಿದ್ಯಾ? ಅದ್ ಯಾವಾಗ ನಿಂಗ್ ದೇವ್ರ ಬುದ್ಧಿ ಕೊಡ್ತಾನೋ ಅದೇನೋ. ಅದೇ ಹೇಳ್ತಾರಲ್ಲ ದೊಡ್ಡವರು, ಕೆಟ್ಟ ಮೇಲೆ ಬುದ್ಧಿ ಬಂತು, ಅಟ್ ಮೇಲೆ ಒಲೆ ಉರಿತು ಅಂತ ಆವಾಗ ಬರ್ಬಹುದು ಅಂತ. ಬಾಯ್ ಮುಚ್ಕೊಂಡು ನಡಿಯ. ಮೆತ್ತಿ ಕಿವಿ 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 ನನ್ನ ಕಿವಿಗೇನ್ ತೊಂದ್ರೆ ಆಗಲ್ಲ. ಹತ್ ಕಡ್ಕು ನಿನ್ ಕೈಗೆ ಬಂದ್ಬಿಟ್ಟಾತು ಅಂತ. ಕಂಡಿದ್ದೀನಿ, ನಡಿಯ. ವಿಶ್ವ ಅವನ್ ಯಾಕಮ್ಮ ಎಬ್ಬರಿಸ್ತಾ ಇದೀಯಾ? ಪಾಪ ಮಲ್ಕೊಂಡಿದ್ದಾನೇನೋ. ಓಹೋ, ಅವನಷ್ಟು ಬೈಬೇಕೇನೋ ನನ್ನನ್ನ. ಬಾಯಿ. ವಿಶ್ವ, ನಡಿಯ ಒಳಕ್ಕೆ. ಯಾಕೆ? ನಡಿಯ. ಮಹಾಲಕ್ಷ್ಮಿ, ಇವನೇಮ್ಮ, ಈ ದಾಂಡಿಗನೇ ನನ್ನ 2ನೇ ಮಗ. ಹೆಸರು ವೀರಭದ್ರ ಅಂತ. ಪ್ರೀತಿಗೆ ನಾವೆಲ್ಲ ಭದ್ರ ಅಂತ ಕರಿತೀವಿ. ವಿಶ್ವನ್ ಬೆಳೆಸದ ಹಾಗೆ ಇವನ್ನು ಬೆಳೆಸ್ತೆ. ಒಂದೇ ತಾಯಿ ಹಾಲು ಕುಡಿದು ಒಂದೇ ತಾಯಿ ಆರೈಕೆಯಲ್ಲಿದ್ರು ವಿಶ್ವ 10 ಜನರ ಕೈಲ ಉಳಿಸ್ಕೊಳ್ಳೋ ಸಭ್ಯನಾದ. ಇವರಿದಾನಲ್ಲ, ಇವನು ಇವನು ಗೂಳಿ ಹಾಕೊಪ್ಪಿ
ಪೋಲಿ ದನದ ಹಾಗೆ ಅಲಿತ ಊರಿನ ಜಗಳ ರಾಧಾಂತಕ್ಕೆಲ್ಲ ಮೂಲ ಪುರುಷನಾಗ್ಬಿಟ್ಟ. ರಾಮ 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 ರಾಮ, ಇದನ್ನ ಹೇಳೋದಕ್ಕೆ ನನ್ನನ್ನ ಕಿವಿ ಹಿಡಿದು ಹೇಳ್ಕೊಂಡ್ ಬಂದೆ ಇಲ್ಲಿಗೆ. ಅಮ್ಮ ಹೇಳೋದು ಸ್ವಲ್ಪ ನಿಧಾನವಾಗಿ ಕೇಳು. ಆಯ್ತಪ್ಪ. ನೋಡಿದ್ಯಾ, ಕೇಳಿದ್ಯಾ ಇವನ್ ಮಾತ್ನ? ಶ್ರೀಕೃಷ್ಣನ ತುಂಟಾಟ ನೋಡಿ ಅವರಮ್ಮ ಯಶೋದೆ ಕೂಡ ಹೀಗೆ ಪೇಚಾಡ್ತಾ ಇದ್ಲಂತೆ. ಸಾವಿರಕ್ಕೊಂದು ಮಾತು, ಮುತ್ತಿನಂಥ ಮಾತು. ಮೆತ್ತಗ್ ಮಾತಾಡೋ. ಅಪ್ಪಕ್ತವ್ರು ಎದ್ದು ಬಿಟ್ಟಾರು, ಮೋರೆ ಮೇಲೆ ಮೀಸೆ ಬಂದಿದೆ, ಇನ್ನೂ ನೀನು ಹುಡುಗಾಟ ಬಿಟ್ಟಿಲ್ಲ. ಓ ಸಾಕಪ್ಪ ಸಾಕು. ನನ್ ಬಾಳಿನ ಉದ್ದಕ್ಕೂ ನಾನ್ ಪಟ್ಟಿರೋ ಕಷ್ಟ ನನ್ ಶತ್ರುಗಳಿಗೂ ಬೇಡ. ಯಾವತ್ ನನ್ ಗಂಡನ್ ತಗೊಂಡೋಗಿ ಮಣ್ಣಲ್ಲಿ ಮಲಗಿಸ್ಬಿಟ್ಟು ಬಂದು ಆವತ್ತಿಂದ ಇವತ್ತಿನವರೆಗೂ ಈ ಮಕ್ಕಳು ಬೆಳೆಸಿ ದೊಡ್ಡವ್ರು ಮಾಡೋ ತನಕ ನಾನ್ ಪಟ್ಟಿರೋ ಕಷ್ಟ ಅಷ್ಟಿಷ್ಟಲ್ಲಮ್ಮ. ಇವನಿದಾನಲ್ಲ, ಇವನು ಒಂದ್ ದಿವ್ಸಕ್ಕೆ 10 ಜಗಳ ತರ್ತಾನೆ ಮನೆಗೆ. ಅದೇನ್ ಕ್ಯಾಣನೋ, ಅದೇನ್ ರೋಷ ಬರ್ತೀಯೋ ಇವಂಗೆ. ಅಪ್ಪ ಮಹಾರಾಯ, ಇನ್ ಮುಂದೆ ನಿನ್ ಜೊತೆಲಿ ಹೆಣ್ಗೋಕ್ ನನ್ನಿಂದ ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಮಹಾಲಕ್ಷ್ಮಿ, ಈ ಕಂದನ್ನ ನಿನ್ ಮನೆಗೆ ಹಾಕ್ತಿದ್ದೀನಮ್ಮ. ಇನ್ ಮುಂದೆ ಇವನ್ ನಿನ್ ಮೈದ ಅಲ್ಲಮ್ಮ, ಮಗ. ತಗೊಮ್ಮ, ನಿನ್ ಕೈಯಿಂದ ಈ ಹಾಲನ್ನ ಭದ್ರನ ಕುಡಿಸು. ಇದು ಸಾಧಾರಣವಾದ ಹಾಲಲ್ಲಮ್ಮ, ಇದವನ್ ಪಾಲಿಗೆ ತಾಯಿ ಹಾಲು, ತಾಯಿ ಹಾಲು. ಅತ್ತೆ, ಅನಾಥಳಾಗಿದ್ದ ನನ್ನ ನಿಮ್ಮ ಸೊಸೆಯಾಗಿ ಮಾಡ್ಕೊಂಡ್ರಿ, ತಾಯಿ ಸ್ಥಾನ ನನಗ್ ಕೊಟ್ರಿ. ಎಲ್ಲ ಹೆಣ್ಮಕ್ಳಿಗೂ ಈ ಭಾಗ್ಯ ಬರೋದಿಲ್ಲ ಅತ್ತೆ. ಈ ಹಾಲಿನ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ನನ್ನ ಜೀವ ಇರೋವರೆಗೂ ಈ ಭದ್ರನ್ನ ನನ್ನ ಸ್ವಂತ ಮಗನ ಹಾಗೆ ಕಾಪಾಡ್ತೀನಿ. ಇವನ ಯೋಚನೆ ನನಗ್ ಬಿಟ್ಬಿಡಿ ಅತ್ತೆ. ಭದ್ರ ಅದಕ್ಕೆ